ದೂರುದಾರ ಜಯಂತ್ ಮನೆಯಲ್ಲಿ ಮ್ಯಾರಥಾನ್ ಮಹಜರೀಗ ಮುಕ್ತಾಯ ಆಗಿದೆ. ಸಿಐಡಿ ಕಚೇರಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಟೀಮ್. ಈ ಜಯಂತ್ ಮನೆ ಮಲ್ಲಸಂದ್ರದ ಮನೆಯಲ್ಲಿ ನಿರಂತರವಾದಂತಹ ಶೋಧ ಕಾರ್ಯಾಚರಣೆ ನಡೆದಿದೆ. ಅದು ಈಗ ಮುಕ್ತಾಯ ಆಗಿದೆ. ಸಿಐಡಿ ಕಚೇರಿಯಲ್ಲಿ ಇವತ್ತು ಎಸ್ಐಟಿ ಟೀಮ್ ಇರುತ್ತೆ. ಮುಸುಕುಧಾರಿ ಚಿನ್ನಯ್ಯನ ಜೊತೆಗೆ ಸಿಐಡಿ ಕಚೇರಿಗೆ ಸಿಬ್ಬಂದಿಗಳು ಬಂದಿದ್ದಾರೆ. ಎಸ್ಐಟಿ ಸಿಬ್ಬಂದಿ ಸತತ 7 ಗಂಟೆ ಜಯಂತ್ ಮನೆಯಲ್ಲಿ ಮಹಜರ್ ಮಾಡಲಾಯಿತು. ಒಂದಿಷ್ಟು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆ ಮಹಜರ್ ಕಾರ್ಯ ಅಂತ್ಯ ಆಗಿದೆ. ಇನ್ನು ನಾಳೆ ಗಿರೀಶ್ ಮಟ್ಟನ್ನವರ ಮನೆಯಲ್ಲಿ ಮಹಜರಾಗುವ ಸಾಧ್ಯತೆ ಕೂಡ ಇದೆ. ಜಯಂತ್ ಮನೆ ಮಹಜರ್ ಮುಕ್ತಾಯ ಆಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮಲ್ಲಸಂದ್ರದಿಂದ ಎಸ್ಐಟಿ ಅಧಿಕಾರಿಗಳು ಈ ಮುಸುಕುಧಾರಿ ವ್ಯಕ್ತಿ ಚಿನ್ನಯ್ಯನನ್ನ ಕರೆದುಕೊಂಡು ಈಗ ಸಿಐಡಿ ಕಚೇರಿಗೆ ಬರ್ತಾ ಇರೋದು. ಸಿಐಡಿ ಕಚೇರಿಯಲ್ಲಿ ಇವತ್ತು ರಾತ್ರಿ ವಾಸ್ತವ್ಯವಿರ್ತಾರೆ. ಇನ್ನು ನಾಳೆ ಮತ್ತೊಂದಿಷ್ಟು ಬೆಳವಣಿಗೆ ಆಗುವಂತಹ ಮುನ್ಸೂಚನೆಗಳು ಸಿಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಗಿರೀಶ್ ಮಟ್ಟನ್ನವರ ಮನೆಯಲ್ಲಿ ಮಹಜರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾತನಾಡಿದಂತಹ ಜಯಂತ್ ಈ ಸಂಬಂಧಪಟ್ಟಂಗೆ ಹೇಳಿಕೆಯನ್ನು ಕೊಟ್ಟರು. ದೆಹಲಿಗೆ ಬುರುಡೆಯನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಮುಸುಕುಧಾರಿ ವ್ಯಕ್ತಿಯ ಜೊತೆಗೆ ಯಾರೆಲ್ಲ ಇದ್ರು ಅನ್ನುವಂಥ ಹೇಳಿಕೆಯಲ್ಲಿ ಗಿರೀಶ್ ಮಟ್ಟನ್ನವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಸೊ ಹಾಗಾಗಿ ನಾಳೆ ಗಿರೀಶ್ ಮಟ್ಟನ್ನವರ ಮನೆಯ ಮಹಜರ್ ಆಗುವ ಸಾಧ್ಯತೆ ಇದೆ. ದೂರುದಾರ ಜಯಂತ್ ಮನೆಯಲ್ಲಿ ಮ್ಯಾರಥಾನ್ ಮಹಜರೀಗ ಮುಕ್ತಾಯ ಆಗಿದೆ. ಸಿಐಡಿ ಕಚೇರಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಟೀಮ್. ಈ ಜಯಂತ್ ಮನೆ ಮಲ್ಲಸಂದ್ರದ ಮನೆಯಲ್ಲಿ ನಿರಂತರವಾದಂತಹ ಶೋಧ ಕಾರ್ಯಾಚರಣೆ ನಡೆದಿದೆ. ಅದು ಈಗ ಮುಕ್ತಾಯ ಆಗಿದೆ. ಸಿಐಡಿ ಕಚೇರಿಯಲ್ಲಿ ಇವತ್ತು ಎಸ್ಐಟಿ ಟೀಮ್ ಇರುತ್ತೆ. ಮುಸುಕುಧಾರಿ ಚಿನ್ನಯ್ಯನ ಜೊತೆಗೆ ಸಿಐಡಿ ಕಚೇರಿಗೆ ಸಿಬ್ಬಂದಿಗಳು ಬಂದಿದ್ದಾರೆ. ಎಸ್ಐಟಿ ಸಿಬ್ಬಂದಿ ಸತತ 7 ಗಂಟೆ ಜಯಂತ್ ಮನೆಯಲ್ಲಿ ಮಹಜರ್ ಮಾಡಲಾಯಿತು. ಒಂದಿಷ್ಟು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆ ಮಹಜರ್ ಕಾರ್ಯ ಅಂತ್ಯ ಆಗಿದೆ. ಇನ್ನು ನಾಳೆ ಗಿರೀಶ್ ಮಟ್ಟನ್ನವರ ಮನೆಯಲ್ಲಿ ಮಹಜರಾಗುವ ಸಾಧ್ಯತೆ ಕೂಡ ಇದೆ. ಜಯಂತ್ ಮನೆ ಮಹಜರ್ ಮುಕ್ತಾಯ ಆಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮಲ್ಲಸಂದ್ರದಿಂದ ಎಸ್ಐಟಿ ಅಧಿಕಾರಿಗಳು ಈ ಮುಸುಕುಧಾರಿ ವ್ಯಕ್ತಿ ಚಿನ್ನಯ್ಯನನ್ನ ಕರೆದುಕೊಂಡು ಈಗ ಸಿಐಡಿ ಕಚೇರಿಗೆ ಬರ್ತಾ ಇರೋದು. ಸಿಐಡಿ ಕಚೇರಿಯಲ್ಲಿ ಇವತ್ತು ರಾತ್ರಿ ವಾಸ್ತವ್ಯವಿರ್ತಾರೆ. ಇನ್ನು ನಾಳೆ ಮತ್ತೊಂದಿಷ್ಟು ಬೆಳವಣಿಗೆ ಆಗುವಂತಹ ಮುನ್ಸೂಚನೆಗಳು ಸಿಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಗಿರೀಶ್ ಮಟ್ಟನ್ನವರ ಮನೆಯಲ್ಲಿ ಮಹಜರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾತನಾಡಿದಂತಹ ಜಯಂತ್ ಈ ಸಂಬಂಧಪಟ್ಟಂಗೆ ಹೇಳಿಕೆಯನ್ನು ಕೊಟ್ಟರು. ದೆಹಲಿಗೆ ಬುರುಡೆಯನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಮುಸುಕುಧಾರಿ ವ್ಯಕ್ತಿಯ ಜೊತೆಗೆ ಯಾರೆಲ್ಲ ಇದ್ರು ಅನ್ನುವಂಥ ಹೇಳಿಕೆಯಲ್ಲಿ ಗಿರೀಶ್ ಮಟ್ಟನ್ನವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಸೊ ಹಾಗಾಗಿ ನಾಳೆ ಗಿರೀಶ್ ಮಟ್ಟನ್ನವರ ಮನೆಯ ಮಹಜರ್ ಆಗುವ ಸಾಧ್ಯತೆ ಇದೆ.